ನಮಸ್ಕಾರ ರೀ ಎಲ್ಲರಿಗೂ. ಇವತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಹೇಳ್ಕೊಡಕತ್ತೇನೆ. ಅದೇನಂದ್ರೆ ಸಜ್ಕದ ಹೋಳಿಗೆ ಅಥವಾ ರವಾ ಹೋಳಿಗೆ ಅಂತಲೂ ಕರೀತಾರೆ. ಇವು ಮಾಡೋಕ್ಕೂ ಈಸಿ ಮತ್ತು ರುಚಿನೂ ತುಂಬ ಟೇಸ್ಟಿಯಾಗಿರ್ತಾವೆ. ಒಂದು ಹೋಳಿಗೆ ಉಬ್ಬಂಗಿಲ್ಲ ಅನ್ನಂಗಿಲ್ಲ, ಎಲ್ಲ ಪೂರಿ ಥರ ಉಬ್ಕೋತಾವೆ. ಎಲ್ಲ ನಾವು ಕ್ವಾಂಟಿಟಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಂಡು ತೊಗೊಂಡ್ರೆ ಎಲ್ಲ ಪರ್ಫೆಕ್ಟಾಗಿ ಬರ್ತಾವೆ. ಆರಾಮಾಗಿ 2 ರಿಂದ 3 ದಿನ ಇಟ್ಕೊಂಡು ತಿನ್ಬೋದು. ಆಮೇಲೆ ಇದು ಮಾಡಿದ ದಿವಸಕ್ಕಿಂತ ಮರುದಿವ್ಸ ಇನ್ನೂ ಟೇಸ್ಟಿಯಾಗಿ ರುಚಿಯಾಗಿರ್ತೈತಿ. ಮತ್ತೆ ಆಗ್ತಾಳೆ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಈಗ ಒಂದು ಪಾತ್ರೆ ಇಟ್ಕೊಂಡ ಅದಕ್ಕೆ ನಾನು ಮೆಜರ್ಮೆಂಟ್ಗೆ ಅಂತ 1 ಕಪ್ ತೊಗೊಂಡಿದ್ದೀನಿ. ಆ ಕಪ್ಪಿಂದ 3 ಕಪ್ ನೀರು ಹಾಕ್ಕೊಳ್ತೀನಿ. ಈಗ ಎಲ್ಲನೂ ಇದೇ ಮೆಜರ್ಮೆಂಟಲ್ಲಿ ಮಾಡಬೇಕು. ನಾನಿಲ್ಲಿ 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5ರಿಂದ 1.25 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕನ್ನಾರು 2 ಕಪ್ವರೆಗೂ ಹಾಕೋಬೋದು. ನನಗಿಲ್ಲಿ 1.5 ಕಪ್ ಅಷ್ಟು ಸಾಕು ಅನಿಸ್ತಂತ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕುಟ್ಟಿರುವಂಥ ಏಲಕ್ಕಿ ಸ್ವಲ್ಪ ಗಸಗಸಿ ಹಾಕ್ಕೊಳ್ತೀನಿ, ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅಂತೇಳಿ. ಮತ್ತು ಅದನ್ನು ಬೆಲ್ಲ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಇದರಿಂದ 10 ರಿಂದ 12 ಹೋಳಿಗೆ ಆಗ್ತಾವೆ. ಅಷ್ಟು ಕ್ವಾಂಟಿಟಿ ಅಷ್ಟು ತೊಗೊಂಡಿದ್ದೀನಿ ನಾನೀಗ. ಈಗ ನೀರು ಕುದಿ ಬಂದೈತಿ. ಅದಕ್ಕೆ 1.5 ಕಪ್ಪಷ್ಟು ರವೆ ಹಿಡಿಸ್ತೈತಿ ನಂದು. ನೀವು 1.5 ಕಪ್ಪಷ್ಟು ಒಂದೇ ಸರಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ಹಾಕೊಳ್ರಿ. 1 ಕಪ್ ಹಾಕೊಳ್ರಿ, ಆಮೇಲೆ ಇನ್ನೂ ಸ್ವಲ್ಪ ರವೆ ಹಿಡಿಸ್ತೈತಿ ಅಂತ ಅನಿಸಿದ್ರೆ ನೀವು ಹಾಕೊಳ್ರಿ. ಕೆಲವೊಂದು ಸರಿ ರವೆ ಕಡಿಮೆ ಹಿಡಿಸುತ್ತೆ, ಕೆಲವೊಂದು ಸರಿ ಜಾಸ್ತಿ ಹಿಡಿಸುತ್ತೆ. ನನಗಿಲ್ಲಿ 1.25 ಕಪ್ಪಷ್ಟು ರವೆ ಹಿಡಿಸಿತ್ತು, ನಾನು ಅಷ್ಟು ಹಾಕೇನೆ ಇಲ್ಲಿ. ಆಮೇಲೆ ಸ್ವಲ್ಪ ಕುದಿಯಕ್ಕೆ ಬಿಡ್ತಾನೆ ಅದನ್ನು. ನೀವು ಬೇಕು ಅಂತಂದ್ರೆ ಅದಕ್ಕೆ 1 ಸ್ಪೂನ್ ತುಪ್ಪನೂ ಹಾಕೋಬಹುದು, ಚೆನ್ನಾಗಿ ಬರ್ತೈತಿ ಘಮ ಅಂತೇಳಿ. ಈಗ ಒಂದು 5ರಿಂದ 6 ನಿಮಿಷ ಅದು ಕುದಿತೈತಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗೋವರೆಗೂ ಕುದಿಬೇಕು. ನೋಡ್ರಿ ಇಲ್ಲಿ ಕನ್ಸಿಸ್ಟೆನ್ಸಿ ಹೆಂಗೆ ಗಟ್ಟಿ ಆಗೈತಿ ಅಂಥೇಳಿ. ಇವಾಗ ಇನ್ನೊಂದು 2 ನಿಮಿಷ ಕುದಿಸ್ತೇನೆ. ನೋಡ್ರಿ ಈ ಥರ ಗಟ್ಟಿ ಆಯ್ತಂದ್ರೆ ನಮ್ದು ಹೂರ್ಣ ರೆಡಿ ಆಗೈತಿ ಅಂತ ಅರ್ಥ. ಇವಾಗ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಳೋಣ, ಯಾಕಂದ್ರೆ ಸ್ವಲ್ಪ ಬೇಗ ಆರುತ್ತಲ್ಲ ಅದಕ್ಕೆ. ಈಗ ಒಂದು ಪ್ಲೇಟಿಗೆ ಹಾಕಿ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು 5ರಿಂದ 10 ನಿಮಿಷ ಆರಕ್ಕೆ ಬಿಡ್ತೇನೆ. ಅಷ್ಟೊತ್ತಿಗೆ ಕನಕನೂ ರೆಡಿ ಆಗಿರ್ತೈತಿ. ಕನಕ ರೆಡಿ ಮಾಡ್ಕೊಳ್ಳೋಣ ಬನ್ನಿರಿ. ಈಗ ಒಂದು ಪ್ಲೇಟ್ ತೊಗೊಂಡ ಅದಕ್ಕೆ 3ರಿಂದ 4 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ. ಅಷ್ಟೇ ಅಂತೇನಿಲ್ಲ, ಕ್ವಾಂಟಿಟಿ ಸ್ವಲ್ಪ ಹೆಚ್ಚಾದರೆ ಅದನ್ನು ಆಮೇಲೆ ನೀವು ಚಪಾತಿನೂ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ರಿ. ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೋತೀವಲ್ಲ ಅದೇ ಥರ ಕಲಿಸ್ಕೋಬೇಕು. ಇವಾಗ ಕಲಿಸ್ಕೊಂಡಿರುವಂಥ ಹಿಟ್ಟನ್ನ ಒಂದು ಬೌಲ್ಗೆ ಹಾಕಿ ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ. ಈಗ ಹಿಟ್ಟು ನೆನ್ಕೊಂಡಿದ್ದೆ. ಇವಾಗ ಅದನ್ನು ಉಳ್ಳಿ ಮಾಡಿ ಇಟ್ಕೊಳ್ಳೋಣ. ಚಪಾತಿ ಹಿಟ್ಟು ಯಾವ ಥರ ತೊಗೊತೀವಲ್ಲ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತೊಗೊಂಡು 4ರಿಂದ 5 ಉಳ್ಳಿ ಮಾಡಿ ಇಟ್ಕೊಳ್ಳೋಣ. ಒಂದೇ ಸರಿ ಮಾಡಿಟ್ಕೊಂಡ್ರೆ ಅಂದ್ರೆ ಬೇಗ ಮತ್ತು ಈಸಿಯಾಗಿ ಆಗ್ತೈತೆ ಅಂತೇಳಿ ಈಗ 4-5 ಉಳ್ಳಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಮ್ದು ಇಲ್ಲಿ ಸಜ್ಕ ಅನ್ನೋದು ಆರು ಹೋಗೈತಿ. ಈಗ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ನೀಟಾಗಿ ಸ್ವಲ್ಪ ನಾದ್ಕೊಳ್ರಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ನಾದ್ಕೊಂಡ್ರೆ ಸಾಫ್ಟಾಗಿ ಬರ್ತೈತಿ ಅಂಥೇಳಿ. ಇಲ್ಲ ಅಂದರೆ ಹೋಳಿಗೆ ಹರಿಯೋ ಚಾನ್ಸಸ್ ಇರ್ತೈತಿ. ಸ್ವಲ್ಪ ನಾದ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ ಅದನ್ನು 5ರಿಂದ 6 ಉಳ್ಳಿ ಮಾಡಿ ಇಟ್ಕೊಳ್ತೀನಿ. ಇವಾಗ 2 ರೆಡಿ ಇದ್ದಾವೆ. ಆಮೇಲೆ ಗೋಧಿ ಹಿಟ್ಟನ್ನ ಸ್ವಲ್ಪ ಲಟ್ಟಿಸ್ಕೊಂಡು ಹಿಟ್ಟು ಹಾಕಿ ಸ್ವಲ್ಪ ಲಟ್ಟಿಸ್ಕೊಂಡು ಇದನ್ನು ಹೂರ್ಣನ ಅದಕ್ಕೆ ಹಾಕಿ ಫಿಲ್ ಮಾಡ್ತೀನಿ. ನೋಡಿರಿ ಈ ಥರ ನೀಟಾಗಿ ಫಿಲ್ ಮಾಡಬೇಕು. ಆಮೇಲೆ ಮೇಲೆ ಏನಾದರೂ ಸ್ವಲ್ಪ ಹಿಟ್ಟು ಉಳಿದ್ರೆ ಅದನ್ನು ಸೈಡ್ಗೆ ಇಟ್ಕೊಂಡು ಬಿಡ್ರಿ. ಸೈಡ್ಗೆ ಇಟ್ಕೊಂಡು ಆಮೇಲೆ ಮಾಡ್ಕೊಂಡಿರುವಂಥ ಉಳ್ಳಿನ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಲಟ್ಟಿಸ್ಕೋಬೇಕಾದ್ರೆ ಸಾಫ್ಟಾಗಿ ಲಟ್ಟಿಸ್ಕೊಳ್ರಿ. ಜಾಸ್ತಿ ರಫಾಗಿ ಲಟ್ಟಿಸ್ಕೊಂಡ್ರೆ ಅಂದ್ರೆ ಹೋಳಿಗೆ ಹರಿಯೋ ಚಾನ್ಸಸ್ ಇರ್ತೈತಿ. ಈಗ ಸಾಫ್ಟಾಗಿ ಲಟ್ಟಿಸ್ಕೊತೀನಿ. ದಂಡಿಗಳನ್ನೆಲ್ಲ ನೀಟಾಗಿ ಲಟ್ಟಿಸ್ಕೊಳ್ರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡದು ಲಟ್ಟಿಸ್ಕೊಳ್ರಿ. ಇವಾಗ ನಮ್ದು ಹೋಳಿಗೆ ರೆಡಿ ಆಗೈತಿ. ಆಮೇಲೆ ಅದನ್ನು ತವಾನ ನೀಟಾಗಿ ಕಾಯಿಸಿದ ಮೇಲೆ ಅದು ಮಾಡ್ಕೊಂಡಿರುವಂಥ ಹೋಳಿಗೆಗೆ ಹಾಕಿ 2 ಸೈಡು ನೀಟಾಗಿ ಬೇಯಿಸ್ಕೊಳ್ರಿ. ಅದಕ್ಕೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ತುಪ್ಪ ಇಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸಿದ್ರೆ ಸಾಕು. ನೋಡಿರಿ ಯಾವ ಥರ ಪೂರಿ ಉಬ್ಬಿದಂಗೆ ಉಬ್ಬುತ್ತಾವೆ ಅಂತೇಳಿ. ಒಂದು ಹೋಳಿಗೆನೂ ಹರಿಯಂಗಿಲ್ಲ ಮತ್ತು ಒಂದು ಹೋಳಿಗೆ ಉಬ್ಬಂಗಿಲ್ಲ ಅಂತ ಅನ್ನಂಗಿಲ್ಲ, ಅಷ್ಟು ಚೆಂದ ಉಬ್ಬಿರ್ತವೆ. ಯಾಕಂದರೆ ಎಲ್ಲ ಕ್ವಾಂಟಿಟಿ ಚೆನ್ನಾಗಿ ತೊಗೊಂಡ್ರೆ ಹೋಳಿಗೆ ಎಲ್ಲ ಪರ್ಫೆಕ್ಟಾಗಿ ಬರ್ತಾವೆ. ಈಗ 2 ಸೈಡ ನಿಮ್ದು ಬೇಯಿಸ್ಕೊಂಡ್ರೆ ಆಯಿತು, ನಿಮ್ದು ಹೋಳಿಗೆ ರೆಡಿ ಆಯಿತು. ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟಿಯಾಗಿರ್ತಾವೆ. ಮತ್ತು ಆರಾಮಾಗಿ 2ರಿಂದ 3 ದಿನ ಇಟ್ಕೊಂಡು ತಿನ್ಬೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಇವತ್ತು ಮಾಡಿ ನೋಡಿರಿ.